ಓಂ ಕ್ಲೀಂ ಕಾಳಿಕಾಯೈ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಒಂದು ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ವಶೀಕರಣ ಯಂತ್ರವನ್ನು ತೋರಿಸ್ತಾ ಇದ್ದೀನಿ. ಒಂದು ನಿಂಬೆಹಣ್ಣು ಹಾಗೂ ಒಂದು ತಾಮ್ರದ ತಗಡು, ಹಾಗೆ 2 ಫೋಟೋ. ನೀವು ಯಾರನ್ನ ವಶ ಮಾಡ್ಕೋಬೇಕು ಅಂತಿದ್ದೀರಾ ಅವ್ರದ್ದು, ನಿಮ್ಮದು ಒಂದು, ಅವ್ರದ್ದು ಒಂದು ಫೋಟೋ. ಹಾಗೆಯೇ ಬರೆಯೋದ್ರಿಂದ ನಿಮಗೆ ಕಾಣಲ್ಲ. ಹಾಗಾಗಿ ನಾನು ಈ ಒಂದು ಪೇಪರ್ ಮೇಲೆ ಬರೀತೀನಿ ಮಂತ್ರವನ್ನು. ಏನೇನು ಬೇಕು ಅಂತ ಅಂದರೆ, ಒಂದು ನಿಂಬೆಹಣ್ಣು, ತಾಮ್ರದ ತಗಡು, 2 ಫೋಟೋ ತಗೊಳ್ಳಿ. ಹೇಗೆ ಇದನ್ನು ಒಂದು ವಶೀಕರಣನ ಹೇಗೆ ಮಾಡ್ಕೋಬೇಕು, ಯಾರೆಲ್ಲ ಪ್ರೀತಿಸಿ ದೂರ ಆಗಿದ್ದೀರಾ ಅಥವಾ ವಶೀಕರಣ ಆಗಬೇಕು, ವಶೀಕರಣ ವಿದ್ಯೆಗಳನ್ನ ತೋರಿಸಿ ನಮಗೆ ಅಂತ ಯಾರೆಲ್ಲ ನನಗೆ ಕಾಲ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಅವ್ರಿಗಾಗಿ ಒಂದು ಸಣ್ಣ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳೋದೇನೆಂದರೆ, ನೀವು ಯಾವುದೇ ಒಂದು ವಿದ್ಯೆ ಪ್ರಯೋಗ ಮಾಡಬೇಕಾದ್ರೆ ಸಂಪೂರ್ಣವಾಗಿ ನೀವು ಶುದ್ಧವಂತರಾಗಿರಬೇಕು. ಅವರು ನಿಜವಾಗ್ಲೂ ಪ್ರೀತಿ ಪಾತ್ರರಾಗಿದ್ದರೆ ಮಾತ್ರ ಈ ಒಂದು ಯಂತ್ರಗಳನ್ನ ಮಾಡಬೇಕು, ಈ ಒಂದು ತಂತ್ರಗಳನ್ನ ನೀವು ಮಾಡಬೇಕು. ಹಾಗೆಯೇ ಯಾರು ನಾವು ಇಷ್ಟಪಡ್ತಾ ಇದ್ದೀವಿ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನಾವು ಈ ವಿದ್ಯೆಗಳನ್ನ ಮಾಡಬಾರ್ದು. ಹಾಗಾಗಿ ಅದು ನೀವು ಮಾಡುವಂಥದ್ದು ಕೆಲಸ ಆಗಲ್ಲ. ಅರ್ಥ ಆಯ್ತಾ? ಆ ಕೆಲಸ ಆಗೋದೇ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ನಿಜವಾಗ್ಲೂ ನಿಮ್ಮ ಪ್ರೀತಿ ಪಾತ್ರನ ಬಿಟ್ಟಿದ್ದರೆ ನಿಮಗೆ ಈ ಒಂದು ತಂತ್ರ ಫಲಿಸುತ್ತೆ. ಇಲ್ಲ ಅಂದರೆ ನೀವು ಮಾಡೋದು ವ್ಯರ್ಥ ಆಗುತ್ತೆ. ಇದು ಒಂದು ಪ್ರಬಲವಾಗಿರುವಂತಹ ಒಂದು ವಶೀಕರಣ ಮಂತ್ರ. ಇದು ಒಳ್ಳೆಯ ವಿಚಾರವಿಟ್ಕೊಂಡು ಈ ಮಂತ್ರವನ್ನು ನಾನು ಬರೀ ತೋರಿಸುವಂಥ ಒಂದು ಮಂತ್ರವನ್ನು ಜಪಿಸಿದ್ರೆ ಬಯಸಿರುವ ಸ್ತ್ರೀ ಆಗ್ಬೋದು ಅಥವಾ ಪುರುಷ ಆಗಬಹುದು. ನಾನು ತೋರಿಸ್ಕೊಡುವಂಥ ಈ ಒಂದು ತಂತ್ರದಿಂದ ಮತ್ತು ಈ ಒಂದು ಮಂತ್ರದಿಂದ ನಿಮಗೆ ಖಂಡಿತವಾಗಿಯೂ ಸ್ತ್ರೀ ಪುರುಷರು ವಶೀಕರಣ ಆಗೇ ಆಗ್ತಾರೆ. ಇದರಲ್ಲಿ 2 ಮಾತಿಲ್ಲ. ಆದರೆ ನೀವು ಇದನ್ನು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ಕೆಲವನ್ನ ಶುದ್ಧವಾಗಿರಬೇಕು. ಈ ಒಂದು ವಿದ್ಯೆಗಳನ್ನ, ಯಾವುದೇ ವಿದ್ಯೆಗಳು ಮಾಡಬೇಕಾದ್ರೆ ನೀವು ತುಂಬ ಶುದ್ಧವಾಗಿರಬೇಕು. ಶುದ್ಧವಾಗಿಲ್ಲ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸ ಅದು ಆಗಲ್ಲ. ಹಾಗಾಗಿ ನೀವೇ ಮಾಡ್ಕೊಳ್ಳಿ, ಅಥವಾ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ನ ನೀವು ನೋಡಿ ನಮಗೆ ಕರೆ ಮಾಡೋದು ಕೂಡ ಮಾಡ್ಬೋದು. ಹಾಗಾಗಿ ನಾನು ಈ ಒಂದು ವಿದ್ಯೆನ ತೋರಿಸ್ಕೊಡ್ತೀನಿ. ತೋರ್ಸೋಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಥರ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾದಂಥ ಒಂದು 100 ವೀಡಿಯೋಗಳನ್ನ ನಾನು ನನ್ನ ಚಾನಲ್ನಲ್ಲಿ ಹಾಕ್ತೀನಿ. ಈಗಾಗಲೇ ಒಂದು 30-40 ವೀಡಿಯೋಗಳನ್ನ ಹಾಕಿದ್ದೀನಿ. ಜನಗಳು ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ತುಂಬ ಕೆಲಸಗಳನ್ನೂ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಸಮಯ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನಮ್ಮನ್ನು ನಂಬಿ ಮಾಡಿಸ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೆಲವರಲ್ಲಿ ಒಳ್ಳೆಯದಾಗಿದೆ, ಇನ್ನು ಕೆಲವರಿಗೆ ನಿಧಾನ ಆಗ್ತಿದೆ. ದಯವಿಟ್ಟು ನಿಧಾನ ಆಗಿರುವಂಥವ್ರು ಕ್ಷಮಿಸಿ. ನನ್ನ ಹತ್ರ ಕೆಲಸ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ಕೆಲವ್ರಿಗೆ ನಿಧಾನ ಆಗಿದೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ನಿಮ್ಮ ಕೆಲಸಗಳು ಖಂಡಿತ ಆಗುತ್ತೆ. ಈಗ ನಾನು ಮಾಡಿಕೊಟ್ಟಿರ್ತಕ್ಕಂಥ ಎಷ್ಟೋ ಜನ ವಶೀಕರಣವಂಥದ್ದು ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಿದೆ ಗುರುಗಳೇ ಅಂತ ನಮಗೆ ಹೇಳಿದ್ದೀರಾ. ಖಂಡಿತ ನಮ್ಗೆ ಅದೊಂದೇ ಖುಷಿ. ನಾವು ಮಾಡ್ತಕ್ಕಂಥದ್ದು ನಾವು ನಿಮ್ಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಮಾಡಿಕೊಡೋದು. ಈ ಒಂದು ವಿದ್ಯೆನ ಯಾರೆಲ್ಲ ಈ ಗಂಡ ಹೆಂಡತಿ ಆಗಬಹುದು ಅಥವಾ ಪ್ರೀತಿಸಿ ಮೋಸ ಮಾಡಿ ದೂರ ಆಗಿರುವಂಥವ್ರಾಗಿರ್ಬೋದು, ನೀವು ಆಕೆನ ಬಿಟ್ಟಿರೋಕ್ಕಾಗಲ್ಲ, ಇಲ್ಲ ಅಥವಾ ಆತನ ನಾವು ಬಿಟ್ಟಿರೋಕ್ಕಾಗಲ್ಲ ಅಂದಾಗ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಮಾಡಬೇಕಾದ್ರೆ ನೀವು ಶುಚಿಭೂತವಾಗಿರ್ರಿ. ಈ ಒಂದು ತಂತ್ರವನ್ನು ನಾನು ಮಾಡಿಕೊಟ್ಟಿದ್ದು ಅಕಸ್ಮಾತು ನಿಮಗೆ ಕೆಲಸ ಫಲಿಸಿಲ್ಲ ಅಂದರೆ ನೀವು ಶುದ್ಧ ರೀತಿಯಲ್ಲಿ ಮಾಡಿರಲ್ಲ. ಯಾವುದನ್ನೇ ಆಗಲಿ, ಯಾವುದೇ ವಿದ್ಯೆ ಆಗಲಿ, ಯಾರು ಮಾಡಬೇಕೋ ಅವ್ರು ಮಾಡೋದ್ರಿಂದ ಸ್ವಲ್ಪ ಅದಕ್ಕೆ ಆದಂಥ ಒಂದು ಶಕ್ತಿ ಇರುತ್ತೆ. ಹಾಗಾಗಿ ನಮ್ಮಂಥ ಗುರುಗಳಿಂದ ಸಿದ್ಧಿಯಾಗಿರುವಂಥವ್ರ ಕಡೆಯಿಂದ ನೀವು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಇಲ್ಲ ಗುರುಗಳೇ ನಾವು ಮಾಡ್ಕೋತೀವಿ, ನಾವು ಶುದ್ಧವಾಗಿದ್ದೀವಿ, ಸಿದ್ಧಿಯಾಗಿದ್ದೀವಿ ಅಂತ ಅನ್ನೋದಿದ್ರೆ ಖಂಡಿತ ಈ ಒಂದು ವಿದ್ಯೆನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಈಗ ಹೇಗೆ ನಾನು ಇದನ್ನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೀವು ಮೊದಲಿಗೆ ಒಂದು ನಿಂಬೆಹಣ್ಣು ತೊಗೊಳ್ಳಿ. ಈ ರೀತಿ ನಿಂಬೆಹಣ್ಣು ತೊಗೊಂಡು ಏನು ಮಾಡ್ತೀರಪ್ಪ ಅಂದರೆ, ನೀವು ನಿಮ್ಮ ಇಬ್ಬರು ಹೆಸರು, ನಿಮ್ಮ ಹೆಸರು ಮೊದಲು ಹಾಕ್ಕೊಳ್ಳಿ. ನೀವು ಯಾರ ಹೆಸರನ್ನ ಬರಿತೀರಾ
ಮೊದಲು ನಿಮ್ಮ ಹೆಸರು ಬರ್ಕೊಳ್ಳಿ, ನಂತರ ಅವರ ಹೆಸರನ್ನು ಕೆಳಗಡೆ ಬರ್ಕೊಳ್ಳಿ. ನಾನಿಲ್ಲಿ ದೇವದತ್ತ ಅಂತ ಬರೀತಾ ಇದ್ದೀನಿ. ಕಾರಣ ಏನಂತಂದರೆ, ದೇವದತ್ತ ಅಂದರೆ ಯಾರ ಹೆಸರು ಇಲ್ಲದ ಕಾರಣ ನಾನು ದೇವದತ್ತ ಅಂತ ಬರೆದಿರ್ತೀನಿ. ಇಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ ಅಥವಾ ಕೆಳಗಡೆ ಅವ್ರ ಹೆಸರನ್ನು ಇದರಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಏನು ಮಾಡ್ತೀರಪ್ಪ ಅಂದರೆ, ಈ ಒಂದು ನಿಂಬೆಹಣ್ಣು ಮೇಲೆ ನೀವು ಒಂದು ಮಂತ್ರವನ್ನು ಬರೀಬೇಕು. ಏನು ಬರೀಬೇಕಂದ್ರೆ, ನಾನು ಇದನ್ನು ಕೂಡ ನಾನು ಒಂದು ಪೇಪರ್ ಮೇಲೂ ಕೂಡ ತೋರಿಸ್ತೇನೆ. ಹಾಗೆ ಬರ್ಕೊಳ್ಳಿ. ಇದರ ಮೇಲೆ ಬರ್ಕೊಳ್ಳಿ ಓಂ ನಮೋ ಆಯಿತಾ. ಓಂ ನಮೋ ಕಾಮಾಕ್ಷಿ ದೇವಿ. ಇದನ್ನು ನೀವು ಪೆನ್ನಲ್ಲಾದರೂ ಬರ್ಬೋದು ಅಥವಾ ಇನ್ನೊಂದಾದ್ರೂ ಬರ್ಬೋದು. ಕಾಮಾಕ್ಷಿ ದೇವಿ, ನೀವು ಯಾರ ಹೆಸರು ಕಾಮಾಕ್ಷಿ ದೇವಿ ಅಂತ ಆದಮೇಲೆ ನೀವು ಯಾರ ಹೆಸರು ಬರೀತೀರಾ ಆ ಹೆಸರನ್ನ ಇದ್ರ ಮೇಲೆ ಬರ್ಕೊಳ್ಳಿ. ಆಯಿತಾ. ಈ ಮಾರ್ಕ್ ಇದೆಯಲ್ಲ, ಓಂ ನಮೋ ಕಾಮಾಕ್ಷಿ ದೇವಿ ಅಂತ ಬರೆದು ನೀವು ಯಾರ ಹೆಸರು, ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ ಅವ್ರ ಹೆಸರನ್ನ ಒಂದು ಬರ್ಕೊಂಡು ಮಮ ವಶಂ ಕುರು ಸ್ವಾಹ ಅಂತ ಬರ್ಕೊಳ್ಳಿ. ಕುರು ಸ್ವಾಹ ಅಂತ ಬರೆದು ನೀವು ಒಂದು ನಿಂಬೆಹಣ್ಣಲ್ಲಿ ನೋಡಿ ಈ ರೀತಿ ಬರ್ಕೊಳ್ಳಿ. ಕುರು ಸ್ವಾಹ ಆಯಿತಾ. ಈ ರೀತಿ ಬರ್ಕೊಳ್ಳಿ. ಮೊದಲು ನಿಮ್ಮ ಹೆಸರು ಬರ್ಕೊಳ್ಳಿ, ನಂತರ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರ ಹೆಸರು ಒಂದು ಬರ್ಕೊಳ್ಳಿ. ಬರೆದು ನಂತರ ಓಂ ನಮೋ ಕಾಮಾಕ್ಷಿ ದೇವಿ ಮಮ ವಶಂ ಕುರು ಸ್ವಾಹ, ಯಾರನ್ನ ನೀವು ವಶಪಡಿಸ್ಕೋತಾ ಇದ್ದೀರಾ ಅವ್ರ ಹೆಸರನ್ನು ಇಲ್ಲಿ ಕಾಮಾಕ್ಷಿ ದೇವಿ ಪಕ್ಕ ಒಂದು ಬರೆದು ತೋರಿಸ್ತೀನಿ, ಆ ಪೇಪರ್ ಮೇಲೆ ಬರೆದು ತೋರಿಸ್ತೀನಿ. ಈ ಒಂದು ಮಂತ್ರವನ್ನು ಬರೆದು ಈ ನಿಂಬೆಹಣ್ಣ ಇಟ್ಕೊಳ್ಳಿ. ನಂತರ ಈ ಥರ ಒಂದು ತಾಮ್ರದ ತಗಡು ತಗೊಂಡು ಈ ಮಂತ್ರವನ್ನು ನಾವು ಇದ್ರ ಮೇಲೆ ಬರೆದು ತೋರಿಸ್ತೀನಿ. ಇದೇ ಮಂತ್ರವನ್ನು ಬರೀಬೇಕು. ಮೊದಲಿಗೆ ನೀವು ನಿಮ್ಮ ಹೆಸರು ಬರ್ಕೊಳ್ಳಿ. ನಿಮ್ಮ ಹೆಸರು ಇದೆ ಅದನ್ನು ಬರ್ಕೊಳ್ಳಿ. ದೇವದತ್ತ ಅಂತ ನಾನು ಬರೆದಿರ್ತೀನಿ. ಇಲ್ಲಿ ನೀವು ನಿಮ್ಮ ಹೆಸರು ಮತ್ತು ನೀವು ಪ್ರೀತಿಸುವಂಥವರ ಹೆಸರು ಇದ್ರ ಮೇಲೆ ಬರ್ಕೊಳ್ಳಿ. ಬರ್ಕೊಂಡು ನಾನು ಎರಡಕ್ಕೂ ದೇವದತ್ತ ಅಂತಲೇ ಬರೆದಿದ್ದೀನಿ. ನಾವು ಯಾರ್ದು ಹೆಸರು ಕೂಡ ಯೂಸ್ ಮಾಡಲ್ಲ. ಹಾಗಾಗಿ ಒಂದು ಹೆಸರನ್ನ ನಾನು ದೇವದತ್ತ ಅಂತ, ನೀವು ನಿಮ್ಮ ಹೆಸರು ಬರ್ಕೊಳ್ಳಿ, ಪಕ್ಕದಲ್ಲಿ ಅವ್ರ ಹೆಸರು ಬರ್ಕೊಳ್ಳಿ. ಇದಕ್ಕೂ ಕೂಡ ಒಂದು ಮಂತ್ರ ಬರ್ಕೊಳ್ಳಿ. ಅದೇನು ಮಂತ್ರನ, ಓಂ ನಮೋ ಕಾಮಾಕ್ಷಿ ದೇವಿ ಈ ಡ್ಯಾಶ್ ಇರುತ್ತೆ ಇಲ್ಲಿ, ಈ ಡ್ಯಾಶ್ನಲ್ಲಿ ಅವ್ರ ಹೆಸರು ಬರ್ಕೊಳ್ಳಿ. ಮಮ ವಶಂ ಕುರು ಸ್ವಾಹ. ಮಮ ವಶಂ ಕುರು ಸ್ವಾಹ. ಓಂ ನಮೋ ಕಾಮಾಕ್ಷಿ ದೇವಿ, ಇಲ್ಲಿ ಯಾರ ಹೆಸರು ಬರ್ಕೊಂಡಿರ್ತೀರ ಅವರು ನಿಮ್ಮ ಹೆಸರನ್ನು ಅದನ್ನು ಮಮ ವಶಂ ಕುರು ಸ್ವಾಹ. ಇಲ್ಲಿ ಉದಾಹರಣೆಗೆ ಒಂದು ಯಾವುದೋ ಒಂದು ಹೆಸರು ಹೇಳ್ಕೊಡ್ತೀನಿ ಕೇಳಿ. ಇಲ್ಲಿ ನಿಮ್ಮ ಹೆಸರು ಬರ್ಕೊಳ್ಳಿ, ಇಲ್ಲ ಅವ್ರ ಹೆಸರು ಬರ್ಕೊಳ್ಳಿ. ಓಂ ನಮೋ ಕಾಮಾಕ್ಷಿ ದೇವಿ, ಯಾರು ನೀನು ಇಷ್ಟಪಡ್ತಾ ಇದ್ದೀರಾ, ಒಂದು ಸುಧಾನೋ ರೂಪನೋ ಏನೋ ಅಂತ ಒಂದು ಈ ಥರ ಒಂದು ಹೆಸರು ಇಟ್ಕೊಳ್ಳಿ. ಓಂ ನಮೋ ಕಾಮಾಕ್ಷಿ ದೇವಿ ರೂಪ ಮಮ ವಶಂ ಕುರು ಸ್ವಾಹ, ಈ ರೀತಿ ಬರ್ಕೊಳ್ಳಿ. ಆಯಿತಾ. ಈ ರೀತಿ ಬರ್ಕೊಂಡು ನೀವು ಇದನ್ನೇನು ಮಾಡ್ತೀರಾ ಅಂದರೆ, ಇದನ್ನು ನೀವು ನೋಡಿ, ಒಂದು ತಾಮ್ರದ ತಗಡು ಸಿಗುತ್ತೆ. ಈ ತಾಮ್ರದ ತಗಡ ಮೇಲೆ ಒಂದು ದಬಳ ತಗೊಂಡು ಬರೀಬೇಕು. ದಬಳ ತಗೊಂಡು ನಿಮ್ಮ ಹೆಸರು, ಅವ್ರ ಹೆಸರು ಮತ್ತು ಈ ಒಂದು ಮಂತ್ರವನ್ನು, ಒಂದು ಬಲಿಷ್ಠವಾಗಿರುವಂಥ ಮಂತ್ರವನ್ನು ನೀವು ಮಾಡಬೇಕು. ಒಳ್ಳೆಯ ವಿಚಾರ ಇಟ್ಕೊಂಡು ಈ ಮಂತ್ರವನ್ನು ಜಪಿಸಿದ್ರೆ ಬಯಸಿರ್ತಕ್ಕಂಥ ಸ್ತ್ರೀ ಆಗ್ಬೋದು, ಪುರುಷ ಆಗ್ಬೋದು, ನಿಮ್ಮ ವಶ ಆಗ್ತಾರೆ. ಈ ಮಂತ್ರದ ಸಹಾಯದಿಂದ ನೀವು ಸ್ತ್ರೀ ಪುರುಷ ವಶೀಕರಣ ನೀವೇ ಮಾಡ್ಕೋಬೋದು. ಯಾವುದೇ ಗುರೂಜಿಗಳ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಇದನ್ನು ಮಾಡ್ಕೋಬೋದು. ಇದನ್ನು ಮಾಡಿ ಕೂಡ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಖಂಡಿತ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ. ನಾನು ಖಂಡಿತ ಅದಕ್ಕೆ ಏನು ಮಾಡಬೇಕು ನಾನು ಖಂಡಿತ ಮಾಡಿಕೊಡ್ತೀನಿ. ಹಾಗೆ ನೋಡಿ, ನಾನು ಫೋಟೋಗಳು ಎತ್ಕೊಂಡಿಲ್ಲ. 2 ಫೋಟೋ ಹೇಳಿದ್ದೆ. 2 ಫೋಟೋದಲ್ಲೂ ಕೂಡ ನಾನು ಇಲ್ಲಿ ಬರೀ ಪೇಪರ್ ತೊಗೊಂಡಿದ್ದೀನಿ. ಈ ಒಂದು ಯಂತ್ರಕ್ಕೆ ನೀವೇನು ಮಾಡ್ತೀರಾ, ಈ ಪೇಪರ್ನಲ್ಲಿ ಇವೆರಡರ ಪೇಪರ್ ಮೇಲೆ ಕೂಡ ಫೋಟೋ ಇರುತ್ತಲ್ಲ, ಈ ಫೋಟೋದಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋಟೋ ಮೇಲೆ ಅವ್ರ ಹೆಸರು ಬರೀರಿ. ಆಯಿತಾ. ದೇವದತ್ತ, ಅವ್ರ ಫೋಟೋ ಮೇಲೆ ನಿಮ್ಮ ಹೆಸರು ಬರೀರಿ.
ಸರಿನಾ? ಈ ರೀತಿ ಬರೆದು ನೋಡಿ, 2 ಫೋಟೋ ತಗೊಳ್ಳಿ. 2 ಫೋಟೋ ತಗೊಂಡು ನೀವು ಈ ರೀತಿ ನಿಮ್ಮ ಹೆಸರು, ಅವ್ರ ಹೆಸರು, ನಿಮ್ಮ ಫೋಟೋ ಮೇಲೆ ಅವ್ರ ಹೆಸರು, ಅವ್ರ ಫೋಟೋ ಮೇಲೆ ನಿಮ್ಮ ಹೆಸರು, ಹಾಗೆ ಒಂದು ನಿಂಬೆಹಣ್ಣು ಮೇಲೆ ಈ ಒಂದು ಮಂತ್ರವನ್ನು ಮತ್ತು ನಿಮ್ಮ ಹೆಸರನ್ನ ಅವ್ರ ಹೆಸರನ್ನ ಬರೆದಿರ್ತೀರ. ಹಾಗೆಯೇ ಒಂದು ತಾಮ್ರದ ತಗಡಿನ ಮೇಲೆ ಈ ರೀತಿ ಒಂದು ಹೆಸರನ್ನ ನಂಬರ್ ಬರೆದು ಮಾಡಿರ್ತೀರ. ಏನು ಮಾಡಬೇಕು ಅಂತ ಈಗ ಹೇಳ್ತೀನಿ ಕೇಳಿ. ಈ ಒಂದು ನೀವು ಮಾಡತಕ್ಕಂಥದ್ದೇನಿದೆ, ಈ ಒಂದು ಮಂತ್ರವನ್ನು ನೀವು ಪಠಿಸಿ, ನಾನೇನು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಮಂತ್ರವನ್ನು ಪಠಿಸಿ ನೀವು ಈ ಒಂದು ನಿಂಬೆಹಣ್ಣು ತೊಗೊಂಡೋಗಿ ನೀವೇನು ಮಾಡ್ತೀರಾ ಅಂದರೆ, ನೀವು ಯಾರು ಪ್ರೀತಿಸ್ತೀರ ಆ ಪ್ರೀತಿಸುವಂಥವ್ರನ್ನ ನೀವು ಯಾರು ವಶ ಮಾಡ್ಕೋಬೇಕು ಅಂತ ನೀವು ಇವಾಗ ಈ ಒಂದು ತಂತ್ರವನ್ನು ಮಾಡ್ತಾಯಿದ್ದೀರಾ. ಈ ಒಂದು ನಿಂಬೆಹಣ್ಣನ್ನು ನೀವು ಅವ್ರಿಗೆ ಜ್ಯೂಸ್ ಆಗಲಿ ಅಥವಾ ಅವರ ದೇಹಕ್ಕೆ ಇದನ್ನು ನೀವು ಈ ಒಂದು ನಾನು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಮಂತ್ರ ಏನಿದೆ ಆ ಮಂತ್ರವನ್ನು ಈ ನಿಂಬೆಹಣ್ಣಿಗೆ ಅಭಿಮಂತ್ರಿಸಬೇಕು. ಓಂ ನಮೋ ಕಾಮಾಕ್ಷಿ ದೇವಿ, ನಿಮ್ಮ ಹೆಸರು ತಗೊಳ್ಳಿ, ಮಮ ವಶಂ ಕುರು ಸ್ವಾಹ ಅನ್ನೋ ಒಂದು ಮಂತ್ರವನ್ನು 108 ಸಾರಿ ಜಪಿಸಿ ನಿಮ್ಮ ಫೋಟೋ ಮತ್ತು ಅವ್ರ ಫೋಟೋನ ಇದ್ರ ಮುಂದೆ ಇಟ್ಕೊಂಡು ಆ ಮಂತ್ರವನ್ನು ಜಪಿಸಬೇಕು. ಮತ್ತು ಈ ಮಂತ್ರ ಮಾಡಿ ಈ ಒಂದು ನಿಂಬೆಹಣ್ಣು ನೀವು ತೊಗೊಂಡೋಗಿ ಅವ್ರಿಗೆ ಜ್ಯೂಸ್ ಆಗ್ಬೋದು ಅಥವಾ ನೀವು ಯಾರು ಇಷ್ಟಪಟ್ಟಿರ್ತೀರ, ನೀವು ಯಾರು ವಶಪಡಿಸ್ಕೋಬೇಕು ಅಂತಿದ್ದೀರ ಅವರನ್ನು ನೀವು ವಶಪಡಿಸ್ಕೊಳ್ಳುವಂಥ ವ್ಯಕ್ತಿಗೆ ಇದನ್ನು ನೀವು ಕುಡಿಸ್ಬೇಕು. ಜ್ಯೂಸ್ ಮಾಡಿ ಕುಡಿಸ್ಬೋದು ಅಥವಾ ನಿಂಬೆಹಣ್ಣನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ನಾವು ದೇಹಕ್ಕೆ ಹೇಗೆ ರೀತಿ ತಗೋತೀವೋ ಆ ರೀತಿಯಲ್ಲಿ ಇದನ್ನು ಅವ್ರಿಗೆ ನೀವು ಕೊಡಬೇಕು. ಇದನ್ನು ಕೊಟ್ಟು ನಂತರ ಈ ಒಂದು ಯಂತ್ರವನ್ನು ನೀವೇನು ಮಾಡ್ತೀರಾ, ಈ ಒಂದು ತಗಡು ಮೇಲೆ ಬರೆದಿರ್ತೀರಲ್ವ, ಈ ಯಂತ್ರ ನೀವೇನು ಮಾಡ್ತೀರಪ್ಪ ಅಂದರೆ, ನೀವು ಇದನ್ನು ಮಡಚಿ ಇದನ್ನು ಒಂದು ಸುರುಳಿ ಆಕಾರದಲ್ಲಿ ಸುತ್ತಿ ಈ ಒಂದು ಯಂತ್ರನ ನೋಡಿ ಈ ರೀತಿ ಸುರುಳಿ ಆಕಾರದಲ್ಲಿ ಸುತ್ತಕೊಂಡು ಒಂದು ನೀವು ತಾಯ್ತವನ್ನು ತಗೊಳ್ಳಿ. ಒಂದು ತಾಯ್ತ ತಗೊಂಡು ಈ ರೀತಿ ಇಷ್ಟುದ್ದ ಬರುತ್ತೆ ಒಂದು ನೋಡಿ ಈ ರೀತಿ ಮಡಚ್ಕೊಳ್ಳಿ. ಈ ರೀತಿ ಮಡಚ್ಕೊಂಡು ಒಂದು ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಕೊಂಡು ಈ ರೀತಿ ಮಾಡಿ ಮತ್ತೆ ಆ ಮಂತ್ರವನ್ನು 108 ಸಾರಿ ಜಪಿಸಿ. ಹೆಣ್ಮಕ್ಳು ಏನು ಮಾಡ್ತೀರಪ್ಪ ಅಂದರೆ, ನೀವು ಎಡಗೈ ಭುಜಕ್ಕೆ ಹೆಣ್ಮಕ್ಳು ಕಟ್ಕೋಬೇಕು ಇದನ್ನು. ಅದೇ ಗಂಡಸರು ಏನಾದರೂ ಇದನ್ನು ನೀವು ಮಾಡ್ತಾಯಿದ್ದೀವಿ ಈ ವಿದ್ಯೆ ಅಂತ ಅಂದಾಗ ನೀವು ಇದನ್ನು ಬಲ ತೋಳಿಗೆ ಕಟ್ಕೋಬೇಕು. ಈ ಒಂದು ಯಂತ್ರವನ್ನು ನೀವು ಏನು ಮಾಡಬೇಕು ಅಂದರೆ, ತಗಡಿನಲ್ಲಿ ಬರೆದು ಇದನ್ನು ಒಂದು ತಾಯ್ತದಲ್ಲಿ ಹಾಕಿ ಒಂದು ಕೆಂಪು ದಾರದಲ್ಲಿ ಹಾಕ್ಕೊಂಡು ಇದನ್ನು ನಿಮ್ಮ ಬಲ ತೋಳಿಗೆ ಕಟ್ಕೋಬೇಕು. ಆಯಿತಾ? ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ವಶ ಆಗ್ತಾರೆ. ಇದಾಯಿತು. ಈ ನಿಂಬೆಹಣ್ಣದು ಹೇಳಿದ್ದೀನಿ ಅವ್ರಿಗೆ ಹೊಟ್ಟೆ ಕೊಡಬೇಕು ಅಂತ. ಈ 2 ಫೋಟೋಗಳನ್ನು ನೀವು ಭದ್ರವಾಗಿ ನೀವು ನಿಮ್ಮ ಪರ್ಸ್ನಲ್ಲಿ ಯಾವಾಗ ಇಟ್ಕೋಬೇಕು. ನಿಮ್ಮ ಫೋಟೋ ಅವ್ರ ಫೋಟೋ ಏನಿದೆ ಒಂದು ಮಂತ್ರವನ್ನು ಹೇಳಿ ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಆ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಫೋಟೋಗಳಿಗೆ ನೋಡಿ ಈ ರೀತಿ ಅರಿಶಿನ ಕುಂಕುಮವನ್ನು ನೀವು ನಿಮ್ಮ 2 ಫೋಟೋಗಳಿಗೂ ಈ ರೀತಿ ಹಾಕ್ಕೊಂಡು ನಿಮ್ಮ ಹೆಸರು ಅವ್ರ ಹೆಸರು ನಿಮ್ಮ ಫೋಟೋ ಮೇಲೆ ಅವ್ರ ಹೆಸರು ಅವ್ರ ಫೋಟೋ ಮೇಲೆ ನಿಮ್ಮ ಹೆಸರು ಮಾಡಿಕೊಂಡು ಈ ರೀತಿ ಮಾಡಿಕೊಂಡು ನೀವು ಇದನ್ನು ನಿಮ್ಮ ಪರ್ಸ್ನಲ್ಲಿ ಎರಡನ್ನು ಸೇರಿಸಿ ಒಂದು ಕೆಂಪು ದಾರದಲ್ಲಿ ಸಣ್ಣ ದಾರದಲ್ಲಿ ಇದನ್ನು ಬಂಧಿಸ್ಕೊಳ್ಳಿ. ಅಂದರೆ ಇದನ್ನು ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ, ಫೋಟೋ ಯಾರಿಗೂ ತೊಗೊಂಡಿಲ್ಲ. ಹಾಗಾಗಿ ನೀವು ಇದನ್ನು ಬಂಧಿಸಿ ಪೇಪರ್ ಒಂದು ದಾರದಲ್ಲಿ ಬಂಧಿಸಿ ಈ ಕಡೆಯಿಂದ ಒಂದು 3 ಗಂಟೆ ಹಾಕಿ ಈ ಕಡೆಯಿಂದ ಒಂದು 3 ಗಂಟೆ ಹಾಕಿ ಇದನ್ನು ಬಂಧಿಸಿ ನೀವು ಪರ್ಸ್ನಲ್ಲಿ ಆಗ್ಬೋದು ಅಥವಾ ನಿಮ್ಮ ಬ್ಯಾಗ್ನಲ್ಲಿ ಆಗ್ಬೋದು ಇದನ್ನು ನೀವು ಇಟ್ಕೊಳ್ಳಿ. ಈಗ ನಾನು ತೋರಿಸ್ಕೊಟ್ಟಿರೋದನ್ನ ಮತ್ತೆ ಒಂದು ಸಾರಿ ಹೇಳ್ತೀನಿ ಕೇಳಿ. ಈ ಒಂದು ಫೋಟೋಗಳನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಅವ್ರ ಫೋಟೋ ಮೇಲೆ ನಿಮ್ಮ ಹೆಸರು ಬರೀರಿ, ನಿಮ್ಮ ಫೋಟೋ ಮೇಲೆ ಅವ್ರ ಹೆಸರು ಬರೀರಿ. ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಯಾರು ಮಾಡ್ತೀರಾ ಅವ್ರು ನಿಮ್ಮ ಫೋಟೋದಲ್ಲಿ ನಿಮ್ಮ ಬ್ಯಾಗ್ನಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಒಂದು ನಿಂಬೆಹಣ್ಣನ್ನು ನಾನು ತೋರಿಸ್ಕೊಟ್ಟಿರ್ತಕ್ಕಂಥ ಒಂದು ಮಂತ್ರವನ್ನು ಜಪಿಸಿ ಇದನ್ನು ನೀವು ಅವರ ಹೊಟ್ಟೆಯಲ್ಲಿ ಊಟದಲ್ಲೋ ಅಥವಾ ಜ್ಯೂಸ್ನಲ್ಲೋ ಹಾಕಿ ಕೊಡಬೇಕು. ಅದೇ ಮಂತ್ರವನ್ನು ಮತ್ತೆ ಇದು ಮಾಡಿರೋದ್ರಿಂದ ನೀವೊಂದು ತಾಮ್ರದ ತಗಡನ್ನು ಬರೆದು ಈ ಯಂತ್ರವನ್ನು ಒಂದು ತಾಮ್ರದ ತಗಡಿನಲ್ಲಿ ನಾನೇನು ತೋರಿಸ್ಕೊಟ್ಟಿರ್ತಕ್ಕಂಥ ಮಂತ್ರ ಮತ್ತು ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನು ಸೇರಿಸಿ ಇದನ್ನು ನಿಮ್ಮ ಒಂದು ತೋಳಿಗೆ ಕಟ್ಕೋಬೇಕು. ಹೆಣ್ಣು ಮಕ್ಕಳು ಎಡಗಡೆ ತೋಳಿಗೆ ಕಟ್ಕೋಬೇಕು, ಗಂಡು ಮಕ್ಕಳು ಬಲಗಡೆ ತೋಳಿಗೆ ಕಟ್ಕೋಬೇಕು. ಅಕಸ್ಮಾತ್ ನಿಮ್ಗೇನಾದರೂ ಡೌಟ್ ಇದ್ದರೆ ಇನ್ನೊಂದು ಸಾರಿ ಈ ವಿಡಿಯೋ ನೋಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಖಂಡಿತವಾಗಿ ನೀವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಇನ್ನೂ 106 ವೀಡಿಯೋಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಖಂಡಿತ ಅದರಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಏನೇ ಇದು ನಾನು ರಿಪ್ಲೈ ಮಾಡ್ತೀನಿ, ಸಹಾಯ ಮಾಡ್ತೀನಿ ಖಂಡಿತ. ಆದರೆ ಯಾರೇ ಮಾಡಿದರೂ ಕೂಡ ಎಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯ ಆಗಿರಬೇಕು,
ಸುಮ್ಮನೆ ಸಿಕ್ತವ್ರಿಗೆಲ್ಲ ಮಾಡುವಂಥ ತಂತ್ರ ಮಂತ್ರ ಅಲ್ಲ ಇವೆಲ್ಲ. ಅಕಸ್ಮಾತ್ ನೀವು ನಿಜವಾಗೂ ಪ್ರೀತಿನೇ ಆಗಿದೆ ಗುರುಗಳೇ, ನಾನು ಈ ಥರ ಎಲ್ಲ ನೋಡಿದ್ದೀನಿ, ಸುಮಾರು ಮಾಡಿದ್ವಿ, ನಮಗೇನು ವರ್ಕ್ ಆಗ್ತಿಲ್ಲ ಗುರುಗಳೇ, ನಮ್ಗೆ ತುಂಬ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಅಂದಾಗ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಂಬರ್ಗೆ ಕರೆ ಮಾಡಿ. ಯಾರಿಗೆಲ್ಲ ತೊಂದರೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ ಕೇಳಿ. ನೀವು ಸುಮಾರು ಇಬ್ಬರು ಇಷ್ಟಪಟ್ಟಿರ್ತೀರ, ಜೊತೆಲೂ ಇರ್ತೀರ, ಜೊತೆಲಿದ್ದು ಸುಮಾರು ವರ್ಷ ಆಗಿಬಿಟ್ಟಿರುತ್ತೆ, ಒಂದು 6 ತಿಂಗಳು 3 ತಿಂಗಳು ವರ್ಷ, ನಿಮ್ಮ ಸಂಬಂಧ ಕಿತ್ತೋಗಿ ಒಂದು 6 ತಿಂಗಳು 3 ತಿಂಗಳು ವರ್ಷ 2 ವರ್ಷ ಆಗಿರುತ್ತೆ. ಈ ಥರದವ್ರದ್ದು ತುಂಬ ಕ್ರಿಟಿಕಲ್ ಆಗುತ್ತೆ. ಅಂಥವರು ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನನ್ನ ನಂಬರ್ಗೆ ಕರೆ ಮಾಡಿ. ನಾನು ನಿಮಗೆ ನಿಮ್ಮ ಉಪಯೋಗ ಆಗೋ ರೀತಿ ನಾನು ನಿಮಗೆ ಒಂದು ಸಲಹೆ ಕೊಡ್ತೀನಿ. ಅದೇನು ಮಾಡಬೇಕು ಅಂತ ನಾನು ಖಂಡಿತ ಹೇಳ್ತೀನಿ. ಯಾರೆಲ್ಲ ಈಗ ಹೊಸದಾಗಿ ಮಾತು ಬಿಟ್ಟು ಚೆನ್ನಾಗಿದ್ದೀರಾ, ಅವರು ಯಾರೆಲ್ಲ ಹೊಸದಾಗಿ ಇವಾಗ ಹತ್ತಿರದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳಿನಲ್ಲಿ ಸ್ವಲ್ಪ ತೊಂದರೆ ಆಗಿ ಮಾತು ಬಿಟ್ಟಿದ್ರೆ ಇಂಥದನ್ನೆಲ್ಲ ಪ್ರಯೋಗ ಮಾಡಿ. ಸ್ವಲ್ಪ ತುಂಬ ದಿನಗಳಾಗಿ ಹಳೇದಾಗಿರುತ್ತಲ್ಲ ಅಂಥವ್ರು ದಯವಿಟ್ಟು ಇದನ್ನು ಮಾಡಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಖಂಡಿತ ನಮ್ಮ ನಂಬರ್ಗೆ ಫೋನ್ ಮಾಡಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನು ಕೆಲಸ ಆಗಬೇಕು ಖಂಡಿತ ನಾನು ಮಾಡಿಕೊಡ್ತೀನಿ, ಆಯಿತಾ? ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಸಬ್ಸ್ಕ್ರೈಬ್ ಮಾಡೋದೇ ನಮಗೆ ಮುಖ್ಯ. ಈ ಒಂದು ತಂತ್ರ ಮಾಡಿ 100% ನೀವು ಮಾಡುವಂಥ ಕೆಲಸ 100% ಆಗುತ್ತೆ. ಏನು ನಾನೀಗ ತೋರಿಸ್ಕೊಡ್ತಕ್ಕಂಥ ವಿಡಿಯೋಗೆ ನಾನು ನಿಮ್ಮ ಹತ್ರ ಏನು ಹಣ ಇಸ್ಕೊತಾ ಇಲ್ಲ, ಯಾವುದಿಲ್ಲ. ಹಾಗಾಗಿ ಇದನ್ನ ಫ್ರೀಯಾಗಿ ಇಷ್ಟೊತ್ತವರೆಗೂ ಹೇಳ್ಕೊಟ್ಟಿದ್ದೀನಿ. ತುಂಬ ಟೈಮ್ ಆಗಿದೆ, 18 ನಿಮಿಷ 20 ನಿಮಿಷ ವೀಡಿಯೋ ಮಾಡಿದ್ದೀನಿ. ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾನು ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಎಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು, ಯಾರು ತೊಂದರೆ ಇದೆ ಖಂಡಿತ ನನಗೆ ಫೋನ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ ಫೋನ್ ಮಾಡಿ. ನಿಮ್ಮ ಹತ್ರ ಹಣ ಏನೋ ಜಾಸ್ತಿ ನಾವು ಏನು ಕೇಳಲ್ಲ, ಏನು ಕೆಲಸ ನಿಮ್ಮದು ಏನಿದೆ, ನಿಮ್ಮ ಪರಿಸ್ಥಿತಿ ಏನಿದೆ ಅದ್ರ ಮೇಲೆ ನಾನು ಒಂದು ರೇಟ್ ಕೊಡ್ತೇನೆ. ಹಾಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.